ಯುದ್ಧ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಭೀಕರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಅದು ಎಫೆಕ್ಟ್ ಅಲ್ಲಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಅದರ ಎಫೆಕ್ಟ್ ತರ್ತಾ ಇರುವಂಥದ್ದು. ಭಾರತಕ್ಕೂ ಕೂಡ ಯಾವ ರೀತಿಯ ಕಾಡ್ತಾ ಇದೆ ಅಲ್ಲಿನ ಯುದ್ಧ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಬರೀ ಹೋಟೆಲ್ ಉದ್ಯಮ, ಆಟೋ, ಕ್ಯಾಬು ಅವ್ರಿಗೆ ಮಾತ್ರ ಅಲ್ಲ, ಸಾರಿಗೆ ವ್ಯವಸ್ಥೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇರುವಂಥದ್ದು. ಅದರ ಜೊತೆಗೆ ಭಾರತದ ಆರ್ಥಿಕತೆಗೂ ಕೂಡ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಹತ್ತತ್ರ $1 ಜಾಸ್ತಿ ಆದರೂ ಕೂಡ 18,000 ಕೋಟಿಯಷ್ಟು ನಷ್ಟ ಆಗುವಂಥದ್ದು ಭಾರತಕ್ಕೆ. ಅದರ ಜೊತೆಗೆ ರೂಪಾಯಿ ಮೌಲ್ಯ ಕಡಿತ ಆಗ್ತಾ ಇದೆ. ಎಕ್ಸ್ಪೋರ್ಟು ಇಂಪೋರ್ಟ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇನ್ಸೂರೆನ್ಸ್ ಏರಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅದು ಕೂಡ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಚೈನ್ ಲಿಂಕ್ ಆಗ್ತಾ ಭೀಕರ ಪರಿಸ್ಥಿತಿಯನ್ನ ತಂದಿಟ್ಟಂತೆ ಆಗ್ತಾ ಇರುವಂಥದ್ದು ಗಲ್ಫ್ ಯುದ್ಧದಿಂದ ಜಾಗತಿಕ ಸಂಕಷ್ಟ, ದೇಶದಲ್ಲಿ ನಿಲ್ಲದ ಗ್ಯಾಸ್ LPG ಎಫೆಕ್ಟ್, ಕರುನಾಡು ಕೂಡ ತತ್ತರಿಸಿ ಹೋಗಿದೆ. ಗ್ಯಾಸ್ ಇಲ್ಲದೆ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಗ್ಯಾಸ್ ಅನ್ನೇ ಅವಲಂಬನೆ ಮಾಡ್ಕೊಂಡಿರುವಂತಹ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಯಾರಿಗೂ ಗೊತ್ತಿರಲಿಲ್ಲ ಇಂಥ ಸಿಚುಯೇಷನ್ ನಿರ್ಮಾಣ ಆಗುತ್ತೆ ಅಂತ ಸಿಚುಯೇಷನ್ ಜಸ್ಟ್ ಒಂದು 4-5 ಡೇಸ್ ಅಲ್ಲೇ ಕಂಪ್ಲೀಟ್ ಬಂದ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ. ಇದು ಕೃತಕ ಅಭಾವನೂ ಕೂಡ ಒಂದ್ ಕಡೆ ಸೃಷ್ಟಿ ಮಾಡಿದಂತಾಗಿದೆ. ಕಾಳ ಸಂತೆಯಲ್ಲೂ ಕೂಡ ಮಾರಾಟವನ್ನ ಮಾಡುವಂತ ಕೆಲಸ ಆಗ್ತದೆ. ಏಜೆನ್ಸಿಗಳು ಒಂಥರ ದಂಧೆಗಿಳಿದು ಬಿಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. 1,500-2,000 ರೂಪಾಯಿ ಗೃಹ ಬಳಕೆಯ ಸಿಲಿಂಡರ್ 850, 900 ರೂಪಾಯಿಂದ ಹೋಗ್ಬಿಟ್ಟು ಈಗ ತಗೊಂಡೋಗಿ ಏನು ಮಾಡ್ತಾ ಇದ್ದಾರೆ, 3,000-4,000 ರೂಪಾಯಿಗೆ ಮಾರಾಟ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತದೆ. ಆ ಕಾರಣಕ್ಕೋಸ್ಕರನೇ ನಿನ್ನೆ DG ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಯಿತು. ಎಲ್ಲ ಜಿಲ್ಲೆಗಳ SP ಗಳಿಗೆ ಮತ್ತೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕೂಡ ಬೆಂಗಳೂರಿನಲ್ಲಿ ಎಲ್ಲ ಒಂದು ಏಜೆನ್ಸಿ ಹತ್ರ ಹೋಗಿ, ಗೋಡೌನ್ಗಳಿಗೆ ಹೋಗಿ ಚೆಕ್ ಮಾಡಿ ಅಂತೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ. ಅದರ ಜೊತೆಗೆ ರಾಜ್ಯದ ದೇಗುಲಗಳಲ್ಲೂ ಕೂಡ ಪ್ರಮುಖ ದೇವಾಲಯಗಳಲ್ಲಿ ದಾಸೋಹ ಬಂದ್ ಆಗ್ತಾ ಇದೆ. ಗ್ಯಾಸ್ ಅನ್ನ ಅವಲಂಬಿಸಿರುವಂತ ದೇವಸ್ಥಾನಗಳಲ್ಲಿ ಏನ್ ನಿತ್ಯ ದಾಸೋಹ ಇತ್ತಲ್ಲ ಅದನ್ನು ಕೂಡ ಬಂದ್ ಮಾಡ್ಲಾಗ್ತಾ ಇದೆ. ಆ ಮೆನ್ಯೂನಲ್ಲೂ ಕೂಡ ಚೇಂಜ್ ಮಾಡ್ಲಾಗ್ತದೆ. ಮದುವೆ ಮನೆಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ನ ಅಭಾವ. ಇಂದಿರಾ ಕ್ಯಾಂಟೀನ್ಗೂ ಕೂಡ ಸಪ್ಲೈ ಆಗ್ತಾ ಇಲ್ಲ ಗ್ಯಾಸ್. ಮಕ್ಕಳ ಬಿಸಿಯೂಟಕ್ಕೂ ಕೂಡ ಸಿಗ್ತಾ ಇಲ್ಲ ಸಿಲಿಂಡರು. PGಗಳಲ್ಲಿ ಸಮಸ್ಯೆ ಇದೆ, ಹಾಸ್ಟೆಲ್ಗಳಲ್ಲಿ ಸಮಸ್ಯೆ ಇರುವಂಥದ್ದು. ಎಲ್ಲ ಕಡೆನೂ ಕೂಡ ಈಗ ಸಮಸ್ಯೆ ಕಾಡ್ತಾ ಇದೆ. ಇನ್ನು ಡೊಮೆಸ್ಟಿಕ್ ಹಂತಕ್ಕೆ ಬಂದಿಲ್ಲ, ಅದ್ಯಾವಾಗ ಕಾಡುತ್ತೋ ಗೊತ್ತಿಲ್ಲ. ಆ ಒಂದು ಸಮಸ್ಯೆ ಏನಾದರೂ ಬಂದಿದೆ ಆದ್ರೆ ಬೀದಿಲ್ಲೂ ಕೂಡ ಜನ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ, ಒಂದೊತ್ತಿನ ಊಟಕ್ಕೂ ಕೂಡ ಪರಿತಪಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಆಗಬಹುದು. ಡೊಮೆಸ್ಟಿಕ್ ಏರಿಯಾಗೆ ಏನಾದರೂ ಹೊಡ್ತಾ ಬಿದ್ರೆ ಅದಕ್ಕೆ ನಾವು ಕಂಪ್ಲೀಟ್ ಆಗಿ ಸಪ್ಲೈ ಮಾಡ್ತಾ ಇದೀವಿ ಕಮರ್ಷಿಯಲ್ ಗ್ಯಾಸ್ಗಳನ್ನ ಅನ್ನುವಂತ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಿದ್ರೂ ಕೂಡ ನೀವೆಲ್ಲಾದ್ರೂ ಚೆಕ್ ಮಾಡಿ ನೋಡಿ, ನಿಮ್ಮ ಏಜೆನ್ಸಿಯಲ್ಲಿ ಗ್ಯಾಸ್ ಬುಕ್ ಆಗ್ತಾ ಇದೆಯಾ ಅಂತ. ಫೋನ್ ನಂಬರೇ ನಾಟ್ ರೀಚಬಲ್, ಸ್ವಿಚ್ ಆಫ್, ಕನೆಕ್ಟೇ ಆಗಲ್ಲ. ಮತ್ತೊಂದ್ ಕಡೆ ಸರ್ವರ್ ಡೌನ್ ಅಂತಾರೆ. ಓಕೆ, ಸರ್ವರ್ ಡೌನ್ ಅಂತ ಹೇಳ್ಬೋದು, ಆದ್ರೆ ಫೋನ್ ಆದ್ರೂ ಹೋಗ್ಬೇಕಲ್ಲ ಬುಕ್ ಮಾಡ್ಲಿಕ್ಕೆ, ಅದು ಕೂಡ ಆಗ್ತಾ ಇಲ್ಲ. ಈ ಹಿಂದೆ ಬುಕ್ ಮಾಡಿದಂತ ಗ್ಯಾಸ್ಗಳು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಕಾಳಸಂತೆಯಲ್ಲಿ ಮಾರ್ಕೊಳ್ತಾ ಇದಾರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡೋಣ. ತುಂಬ ಸಮಸ್ಯೆ ಇದೆ ಸರ್ ಸಿಲಿಂಡರ್ದು. ಆ್ಯಕ್ಚುಲಿ ಇವತ್ತು ಕ್ಲೋಸ್ ಮಾಡಬೇಕು ಅಂತಿದ್ದು, ಬಟ್ ನೈಟಲ್ಲಿ ಸಿಕ್ಕಿದ್ದಕ್ಕೆ ಬಂದು ಓಪನ್ ಮಾಡಿದ್ದೀವಿ ಅಷ್ಟೇ ಸರ್. ಇಲ್ಲಾಂದರೆ ಊಟ ಅಡುಗೆ ರೆಡಿ ಆಗ್ತಿರಲಿಲ್ಲ. ಈ ಮೆನು ಏನಾದರೂ ಕಟ್ ಮಾಡಿದ್ದೀರಾ? ಮೆನು ಸರ್ ಮೆನು ಅಂದರೆ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಇಡ್ಲಿ ಕೊಡ್ತೀವಿ ಅಷ್ಟೇ. ಇಡ್ಲಿ ಮಧ್ಯಾಹ್ನ ಮೆನು ಇರುತ್ತೆ, ಡಿನ್ನರು ಮೆನು ಇರುತ್ತೆ. ಅನ್ನ ಸಾರು ಮುದ್ದೆ ಚಪಾತಿ ಹಂಗಿರುತ್ತೆ. ಬೆಳಿಗ್ಗೆ ಒಂದು ಕಟ್ ಮಾಡಿ ಮತ್ತೆ ಕಟ್ ಮಾಡಿದ್ದೀವಿ ಅಷ್ಟೇ. ಹಿಂಗಾದ್ರೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಸರ್. ಮೈನ್ ಬೇಕಾಗಿರೋದೇ ಸಿಲಿಂಡ್ರು, ಅದೇ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ತುಂಬ ಕಷ್ಟ ಅಲ್ವಾ. ಈಗ 74 ಆಗಿದೆ ಸರ್ ಈಗ ಗ್ಯಾಸ್ ಸರ್ 1 ಲೀಟ್ರಿಗೆ. ಈಗ ಮತ್ತೆ ರಾತ್ರಿ ಹೊಸ ಮಾಲ್ ಬಂತಂದ್ರೆ 79 ಅಂತ ಹೇಳಕತ್ತಾರೆ ಸರ್. ಈಗ ಹಾಯ್ಕೊರಿ ಈಗ ಇಷ್ಟು ಇದ್ದದ ಮಾಲ್ ಸ್ಟಾಕ್ ಆಗ್ತದೆ, ಬಂದರೆ ಬಂತು, ಇಲ್ಲಾಂದ್ರೆ ಇಲ್ಲ. ತಿಂಗಳನ್ನ ಆಗ್ಬೋದು, ಇಲ್ಲಾಂದ್ರೆ 4 ದಿನ ಆಗ್ಬೋದು. ಗ್ಯಾಸ್ 2 ದಿನ ನಡೀತದ, ನಿಮ್ಮ ಇಷ್ಟ ಅಂತ ಹೇಳ್ಕತ್ತಾರೆ ಸರ್. ಸಮಸ್ಯೆ ಏನಂತಂದ್ರೆ ಆ ಕಡೆ ಇದ್ದೋ ಸಲಕ್ಕೆ ಈ ಕಡೆ ರೇಟ್ ಏರೋದು ಅಂತ ಹೇಳ್ತಾರೆ. ನಮಗೇನು ಮಾಡೋಕ್ಕಾಗೋದಿಲ್ಲ. ಇವತ್ತಿನಿಂದ ನಾವು ಯಾವಾಗಲೂ ಗ್ಯಾಸಿನಿಂದಲೇ ನಾವು ಇಲ್ಲಿ ಅಡಿಗೆ ತಯಾರು ಮಾಡೋದು. ಇವತ್ತು ಗ್ಯಾಸಿನ ಅಭಾವ ಇರುವುದರಿಂದಾಗಿ ನಾವೀಗ ಕಟ್ಟಿಗೆಯನ್ನು ಉಪಯೋಗಿಸಿ ನಾವೀಗ ಅನ್ನಪ್ರಸಾದವನ್ನು ತಯಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ.
ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಗ್ಯಾಸಿಗೆ ನಾವು ಆಲ್ರೆಡಿ ಇಲ್ಲಿ ಹೋಗಿದೆ ಎಲ್ಲ ಪೂರ ಎಲ್ಲ ತುಂಬ ಐಟಮ್ಗಳಿರ್ತದೆ ನಮ್ಮಲ್ಲಿ. ಕೆಲ ಅನ್ನ ಪ್ರಸಾದ ಅಂತ ಕೇಳಿದರೆ ಅನ್ನ ಮತ್ತು ಸಾರ ಅಲ್ಲ, ನಮ್ಮದಲ್ಲಿ ಗಸಿ ಇರ್ತದೆ, ಆಮೇಲೆ ಪಾಯಸ ಇರ್ತದೆ, ಆಮೇಲೆ ಉಪ್ಪಿನಕಾಯಿ ಮತ್ತು ಪಲ್ಯ ಇರ್ತದೆ. ಇದನ್ನೆಲ್ಲ ನಮಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಭಕ್ತರಿಗೆ ಯಾವುದು ಅನ್ನ ಪ್ರಸಾದದ ತೊಂದರೆ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ನಾವೀಗ ಅನ್ನ ಮತ್ತು ಸಾರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಂಖ್ಯೆ ನಾವು ಯಾವುದೇ ಕಡಿಮೆ ಮಾಡುವುದಿಲ್ಲ. ಎಷ್ಟು ಜನರು ನಮಗೆ ಯಾವಾಗಲೂ ಬರ್ತಾರೆ ಅವರಿಗೆಲ್ಲರಿಗೂ ನಾವು ಅನ್ನ ಪ್ರಸಾದವನ್ನು ಕೊಡುವ ವ್ಯವಸ್ಥೆಯನ್ನು ನಾವು ಇಲ್ಲಿಂದ ಮಾಡ್ತೇವೆ. ನಮ್ಮ ಗ್ರಾಹಕರಿಗೆ ದಿನನಿತ್ಯ ನಾವು ಇಷ್ಟು ವರ್ಷದಲ್ಲಿ ಸುಮಾರು ವರ್ಷದಿಂದ ಊಟ ತಿಂಡಿ ಸರಬರಾಜು ಮಾಡ್ತಾ ಇದ್ವಿ. ಈಗ ಸಡನ್ನೇ ನಾವು ನಿಲ್ಲಿಸಿದಾಗ ಅವರಿಗೂ ಸಮಸ್ಯೆ ಆಗುತ್ತೆ. ನಾವು ಒಂದು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಈ ಎಲೆಕ್ಟ್ರಿಕಲ್ ಬಾಯ್ಲರ್ ಒಬ್ಬರಿಗೆ ಒಂದು ಕಂಪ್ನಿಗೆ ಹೇಳಿಬಿಟ್ಟು ಈ ರೀತಿಯಾಗಿ ಒಂದು ಮಾಡಿಕೊಡಿ ಏನಾದರೂ ಒಂದು ಕಾಸ್ಟಲ್ಲಿ ಅಂತೇಳಿ ಹೇಳಿದ್ವಿ. ಅದೇ ರೀತಿಯಲ್ಲಾಗಿ ಒಂದು ಗೇಜ್ 16 ಅನ್ನುವಂಥ ಒಂದು ಸಂಸ್ಥೆ ಅವರು ನಮಗೆ ಈ ರೀತಿಯಾಗಿ ಒಂದು ಎಲೆಕ್ಟ್ರಿಕಲ್ ಬಾಯ್ಲರನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದರ ನಮಗೊಂದು 1ರಿಂದ 1.5 ಸಿಲಿಂಡರ್ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ದೇವರಾಜ್ ಅವರು ಬನಶಂಕರಿ ದೇಗುಲದವರು, ಹಾಗೆ ಅರುಣ್ ಕುಮಾರ್ PG ಮಾಲೀಕರ ಸಂಘದ ಅಧ್ಯಕ್ಷರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಷ್ಟು ದೇವರಾಜ್ ಅವರನ್ನ ಮಾತನಾಡ್ತೀನಿ. ದೇವರಾಜ್ ಅವರೇ, ದಿನನಿತ್ಯ ದಾಸೋಹ ಎಲ್ಲ ಮಾಡ್ಲಾಗ್ತಾ ಇತ್ತು, ಪ್ರಸಾದ ವಿತರಣೆಯನ್ನು ಮಾಡ್ಲಾಗ್ತಾ ಇತ್ತು. ಎಷ್ಟು ಜನ ಭಕ್ತರು ಪ್ರತಿದಿನ ಬರ್ತಾ ಇದ್ರು? ಈಗ ಯಾವ ರೀತಿಯಾದಂಥ ಸಮಸ್ಯೆಯನ್ನ ನಿಮ್ಮ ದೇವಸ್ಥಾನದಲ್ಲಿ ಎದುರಿಸ್ತಾ ಇದ್ದೀರಾ? ದೇವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ ಸರ್. ಏನ್ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಗ್ಯಾಸ್ ಸಿಗದಿರುವಂತ ಹಿನ್ನೆಲೆಯಲ್ಲಿ ಪ್ರಸಾದಕ್ಕಿಂತಾನೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇದ್ರು ಪ್ರತಿನಿತ್ಯ ಗ್ಯಾಸ್ ಸಮಸ್ಯೆ ಇದೆ ನಮ್ಗೆ. ಡೈಲಿ ನಮ್ಗೆ 5-6 ಸಿಲಿಂಡರ್ ನಮಗ್ ಬೇಕಾಗಿತ್ತು. ಈಗ ಒಂದು 2 ಸಿಲಿಂಡರ್ ಅಲ್ಲೇ ಮುಗಿಸ್ತಾ ಇದೀವಿ ಸರ್. ಅದೇ ಲಿಮಿಟೆಡ್ ಪ್ರಸಾದ ಮಾಡಿ ಲಿಮಿಟೆಡ್ ಆಗಿ ಕೊಡ್ತಾ ಇದೀವಿ ಸರ್. ಎಷ್ಟು ಗ್ಯಾಸ್ ಬೇಕಾಗದು ಎವ್ರಿ ಡೇ ನಿಮ್ಗೆ? ಎಷ್ಟು ಸಾವಿರ ಭಕ್ತರು ಬರ್ತಾ ಇದ್ರು ಎವ್ರಿ ಡೇ? ಸರ್, ಶುಕ್ರವಾರ, ಮಂಗಳವಾರ, ಭಾನುವಾರ ನಮ್ಗೆ ಹೆಚ್ಚು ಭಕ್ತರು ಬರ್ತಾರೆ. ಶುಕ್ರವಾರ ಒಂದು 10ರಿಂದ 15 ಸಾವಿರ ಜನ ಬರ್ತಾರೆ ಸರ್. ಶುಕ್ರವಾರ ಒಂದೇ ದಿನ? ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ, 7ರಿಂದ 8 ಸಾವಿರ ಜನ ಬರ್ತಾರೆ. ಎಷ್ಟು ಗ್ಯಾಸ್ ಬೇಕಾಗದವಾಗ ಸಿಲಿಂಡರ್ಗಳು 15,000 ಜನಕ್ಕೆ ಪ್ರಸಾದ ಮಾಡ್ಬೇಕು ಅಂದ್ರೆ? 6 ಸಿಲಿಂಡರ್ ಬೇಕಾಗುತ್ತೆ ಶುಕ್ರವಾರ. ಬಾಕಿ ಟೈಮಲ್ಲಿ 4ರಿಂದ 5 ಬೇಕಾಗುತ್ತೆ ಸರ್, ಭಾನುವಾರ, ಮಂಗಳವಾರ. ಹೌದು ಸರ್. ಈಗ ಸ್ಟಾಕ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್, ಸದ್ಯಕ್ಕೆ 3 ಗ್ಯಾಸ್ ಇದೆ ಸರ್, ಏನ್ ತೊಂದ್ರೆ ಇಲ್ಲ. ಬುಕ್ ಮಾಡಿದೀರಾ? ಏನಾದ್ರೂ ಸಿಗುತ್ತಾ? ಮತ್ತೆ ದೇವಸ್ಥಾನಗಳಿಗಾದ್ರೂ ಏನಾದ್ರೂ ಸಪರೇಟ್ ಆಗಿ ವ್ಯವಸ್ಥೆ ಮಾಡ್ಕೊಡ್ತಾ ಇದಾರಾ ಇಲ್ವಾ? ಮಂಗಳವಾರ ಕೊಟ್ಟಿದ್ದಾರೆ ನಮ್ಗೆ, 5 ಗ್ಯಾಸ್ ಕೊಟ್ಟಿದ್ದಾರೆ. ಇನ್ನ 15 ದಿವಸವರೆಗೂ ನಮ್ಗೆ ಕೇಳಬೇಡಿ ಅಂತ ಹೇಳಿದ್ದಾರೆ. ನೋಡ್ಬೇಕು, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾವಾಗ ಮುಗಿಯುತ್ತಾ ಗೊತ್ತಿಲ್ಲ, ನೋಡೋಣ. ಈಗ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತಾ ಇದೀರಾ ಹಂಗಾದ್ರೆ? ಲಿಮಿಟೆಡ್ ಮಾಡಿದೀವಿ ಸರ್, ಲಿಮಿಟೆಡ್ ಪ್ರಸಾದ ಕೊಡ್ತಾ ಇದೀವಿ ಸರ್. ಅಂದ್ರೆ ಈಗ ಬೇರೆ ಕಡೆ ಎಲ್ಲ ಸೌದಿ ಒಲೆ ಎಲ್ಲ ಯೂಸ್ ಮಾಡ್ಕೊಂಡು ಅಡಿಗೆ ಎಲ್ಲ ಮಾಡ್ಲಿಕ್ಕೆಲ್ಲ ಶುರು ಮಾಡಿದ್ದಾರೆ. ನಿಮ್ಮಲ್ಲಿ ಆ ರೀತಿಯಾದಂತ ಆಪ್ಷನ್ಸ್ ಇದೆಯಾ? ಇದು ನಮ್ಮಲ್ಲಿ ನಮ್ಮ ಇದಕ್ಕೆ ಆಫೀಸಲ್ಲಿ ಮಾತಾಡಿ ಯಾವ ತರ ಕ್ರಮ ಕೈಗೊಳ್ಬೋದು ಅಂದ್ಬಿಟ್ಟು ಮಾತಾಡಿ ಬೆಳಿಗ್ಗೆಯಿಂದ ಲಿಮಿಟೆಡ್ ಆಗಿ ಕೊಡ್ತಾ ಇದ್ದೀವಿ ಪ್ರಸಾದ. ಲಿಮಿಟೆಡ್ ಅಂದ್ರೆ ಯಾವ ರೀತಿಯಾಗಿ? ಡೈಲಿ ಅನ್ನ ಸಾಂಬಾರ್ ಕೊಡ್ತಾ ಇದ್ವಿ. ಅನ್ನ ಸಾಂಬಾರ್ ಪೊಂಗಲ್ ಜೊತೆಗೆ. ಈಗ ಅನ್ನ ಸಾಂಬಾರು ಎಲ್ಲ ಕೊಡಕ್ ಆಗಲ್ಲ, ಬಾತು ಇಲ್ಲ ಪೊಂಗಲ್ ಕೊಡ್ಬೋದು ಸರ್, ಖಾರ ಪೊಂಗಲ್ ಆತರ ಕೊಡ್ತಾ ಇದೀವಿ ಸರ್. ಯಾವ್ದು ಕಡಿಮೆ ಉಪಯೋಗ ಆಗುತ್ತೆ ಅಂತ ಅಡಿಗೆ ಮಾಡಿ ಕೊಡ್ತಾ ಇದೀರಾ? ಸ್ವಲ್ಪ ಕೊಡ್ತಾ ಇದೀರಾ ಪ್ರಸಾದ? ಭಕ್ತರ ಸಂಖ್ಯೆಯಲ್ಲಿ ಏನಾದ್ರೂ ಕಡಿಮೆ ಆಗಿದೆಯಾ? ಅಂದ್ರೆ ನಿನ್ನೆ ಇವತ್ತು ಸ್ವಲ್ಪ ಕಮ್ಮಿ ಸರ್, ಬುಧವಾರ ಗುರುವಾರಗಳಿಗೆ ಕಮ್ಮಿನೇ. ಶುಕ್ರವಾರ ಸ್ವಲ್ಪ ಜನ ಜಾಸ್ತಿ ಆಗುತ್ತೆ, ಅವಾಗ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಈಗ ನಾಳೆದೇ ನಿಮಗೆ ಚಾಲೆಂಜ್ ಇರೋದು ಹಂಗಾದ್ರೆ? ಅಂದ್ರೆ ಶುಕ್ರವಾರದ್ದು? ನಾಳೆ ಸರ್, ನಾಳೆ. ಸುಮಾರು 15,000 ಭಕ್ತರು ಬರೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಬಂದಂತವ್ರು ಪ್ರಸಾದವನ್ನಂತೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಸಿಗದೆ ಹೋದ್ರು, ಅವ್ರಿಗೆ ಕೊಡದೆ ಹೋದ್ರು ಮತ್ತೊಂದ್ ಕಡೆ ನಿರಾಸೆ. ಹೌದು ಸರ್. ಪ್ರಸಾದ ತಗೊಂಡು ಬಂದವರೆಲ್ಲ ಪ್ರಸಾದ ತಗೊಂಡೇ ಹೋಗ್ತಾ ಇದಾರೆ ಸರ್, ಏನ್ ತೊಂದ್ರೆ ಇಲ್ಲ. ಈಗ ಕೆಲವೊಂದು ದೇವಸ್ಥಾನಗಳಲ್ಲಿ ಗ್ಯಾಸ್ನೆಲ್ಲ ಕಾಣಿಕೆ ಕೊಡ್ತಾ ಇದಾರಂತೆ, ನಿಮ್ಮಲ್ಲಿ ಹಂಗೆ ಯಾರಾದ್ರೂ ಮಾಡ್ಕೊಟ್ರಾ? ಇಲ್ಲ ಸರ್, ಯಾರು ಮಾಡಿಲ್ಲ. ಎಲ್ಲಾರ್ಗು ಹೇಳಿದೀವಿ, ಯಾರು ಭಕ್ತರಿಗೆ ಹೇಳಿದ್ವಿ, ಕೆಲವರಿಗೆ ಯಾರು ಈ ಕಡೆ ಗಮನ ಕೊಟ್ಟಿಲ್ಲ. ಓಕೆ. ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಬನಶಂಕರಿ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ. ಯಾರಾದ್ರೂ ಇಂಥ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು ನಾವು ಮೊನ್ನೆಯಿಂದಲೂ ಕೂಡ ತೋರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾರಾದ್ರೂ ಕೊಟ್ರಾ ಅಂತ ಹೇಳಿದೆ? ಇಲ್ಲ ಸರ್, ನಾವು ಬಂದು ಭಕ್ತಾದಿಗಳೆಲ್ಲ ಕೇಳ್ತಾ ಇದೀವಿ, ಆದ್ರೆ ವ್ಯವಸ್ಥೆ ಮಾಡಿ ಅಂತ ಯಾರಿಗೂ ಏನು ಮಾಡಿಲ್ಲ ಸರ್. ಈಗ ನೆಕ್ಸ್ಟ್ ಸಂಡೇ
ಅಂದ್ರೆ ನೀವು ಹೇಳ್ತಾ ಇದ್ರಿ ಶುಕ್ರವಾರ ಶನಿವಾರ ಭಾನುವಾರ ತುಂಬಾ ಜನ ಭಕ್ತರು ಬರ್ತಾರೆ ಅಂತ, ಅದಕ್ಕೇನಾದ್ರೂ ಬಾಯ್ಲರ್ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಅಂತ? ಕೆಲವೊಂದು ಹೋಟೆಲ್ಗಳಲ್ಲಿ ಮಾಡ್ಕೊಟ್ಟಿದ್ದಾರೆ, ಅಂದ್ರೆ ಟೆಂಪ್ರವರಿ ಆಗಿ ಇನ್ನೊಂದು ಎಷ್ಟು ದಿನ ಆಗುತ್ತೆ ಈ ಪ್ರಾಬ್ಲಮ್ಸ್ ಸಾಲ್ವ್ ಆಗೋವರೆಗೂ? ಅದೇ ಸರ್, ನಮ್ಮ ಆಡಳಿತ ಮಂಡಳಿ ಕಟ್ಟಾಗಿದೆ. ಮತ್ತೊಮ್ಮೆ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀವಿ ದೇವರಾಜ್ ಅವರನ್ನ. ನಮ್ಮ ಜೊತೆ ಅರುಣ್ ಕುಮಾರ್ ಅವರು ಕೂಡ ಇದ್ದಾರೆ. ಅರುಣ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಿನ್ನೆ ಮೊನ್ನೆ ಎಲ್ಲ ಇತ್ತಲ್ಲ ಪರಿಸ್ಥಿತಿ, ಅದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ, ಇನ್ನಷ್ಟು ಬಿಗಡಾಯಿಸ್ತಾ ಇದೆಯಾ ಅದು? ಖಂಡಿತವಾಗ್ಲೂ ಸರ್, ಈಗ ಕಳೆದ 3 ದಿನಗಳಿಂದ ಏನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಇದೆಯೋ, ಈಗ 4-5 ಸಿಲಿಂಡರ್ ಕೇಳಿದಾಗ 2 ಸಿಲಿಂಡರ್ 1 ಸಿಲಿಂಡರ್ ಆಗಿ ಬರ್ತಾ ಇದೆ. ಸೊ ಈಗ ಹೋಟೆಲ್ಗಳಿಗೆ ಆದಷ್ಟು ಪಿಜಿಗಳಿಗೆ ಇನ್ನು ಬಿಸಿ ತಡ್ತಾ ಇದೆ ಈಗ. ಯಾಕಂದ್ರೆ ಈಗಾಗಲೇ ನಾವೆಲ್ಲ ತುರ್ತಾಗಿ ಮುಂಜಾಗ್ರತವಾಗಿ ಸೊ ಏನೆಲ್ಲ ಮಾಡ್ಬೋದು ಅಂತ ಒಂದು ನಮ್ಮ ಕೋರ್ ಕಮಿಟಿನಲ್ಲಿ ಏನ್ ತೀರ್ಮಾನ ತಗೊಂಡಿದ್ವೋ, ಸೊ ಅದೇ ರೀತಿಯಾಗಿ ಪ್ರತಿ ಪಿಜಿ ಮಾಲೀಕರುಗಳು ಕೂಡ ನಾವು ಗಮನಕ್ಕೆ ತಂದಿರತಕ್ಕಂಥದ್ದು ಏನು ಅಂತಂದ್ರೆ, ಈಗ ಹೆಚ್ಚಿಗೆ ಫ್ಲೇಮ್ ಗ್ಯಾಸ್ ಪದಾರ್ಥಗಳು ಏನು ಉಪಯೋಗ ಆಗ್ತಾ ಇದ್ವೋ, ದೋಸೆ, ಪೂರಿ ಮತ್ತೆ ಚಪಾತಿ, ಇದರ ಬದಲಾಗಿ ಪರ್ಯಾಯವಾಗಿ ಉತ್ತಮವಾದಂತಹ ಬೇರೆ ಕುಕ್ ವಿತೌಟ್ ಫೈರ್ ಇರೋಂತಹ ಆಹಾರಗಳನ್ನ ಸ್ವಲ್ಪ ಅದನ್ನ ಎಲ್ಲ ಶೇಖರಣೆ ಮಾಡ್ಬೇಕು ಅನ್ನುವಂಥದ್ದು ಹೇಳಿದ್ವಿ. ಅದು ನಿನ್ನೆಯಿಂದ ಚಾಲ್ತಿ ತಂದಿದ್ದಾರೆ. ಸೊ ಅದು ಕೂಡ ಸಕ್ಸಸ್ ಆಗ್ತಾ ಇದೆ. ಸಕ್ಸಸ್ ಆದ್ರೂ ಕೂಡ ಒಂದ್ ಸ್ವಲ್ಪ ಜಾಸ್ತಿ ವೆಚ್ಚ ಆಗಲ್ವಾ ಅಂತ ಖರ್ಚು? ಇಲ್ಲ, ಖರ್ಚು ಸರ್ ಇಂಥ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳು ಕೆಲಸ ಮಾಡ್ಬೇಕೆ ಹೊರತು ಬೆಲೆ ಏರಿಕೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಯಾಕಂದ್ರೆ ಪಿಜಿ ಈಗ ಹೋಟೆಲ್ಗಳಲ್ಲಿ ಊಟ ಇಲ್ಲ ಅಂದ್ರೆ ಮನೇಲಿ ಹೋಗಿ ಊಟ ಮಾಡ್ತಾರೆ. ಆದ್ರೆ ಪಿಜಿಗಳಲ್ಲಿ ಊಟ ಇಲ್ಲ ಅಂದ್ರೆ ದೂರದ ಊರುಗಳಿಂದ ತಂದೆ ತಾಯಿಗಳನ್ನ ಬಿಟ್ಟು ಒಂದು ಉದ್ಯೋಗ ಅಥವಾ ವಿದ್ಯಾಭ್ಯಾಸ ಮತ್ತೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಕ್ಸಾಮಿನೇಷನ್ ಬರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೂರದ ಊರುಗಳಿಂದ ಬರ್ತಕ್ಕಂಥ ಅತಿಥಿಗಳೇನಿದ್ದಾರೆ ಅವ್ರನ್ನ ಸತ್ಕರಿಸ್ತಕ್ಕಂಥದ್ದು ಇದು ಒಂದು ಬಹಳ ಉತ್ತಮವಾದಂತಹ ಸೇವೆ ಕೂಡ ಹೌದು. ಸೊ ಇಂಥ ಸಂದರ್ಭದಲ್ಲಿ ಮಾಲೀಕರು ಅಲರ್ಟ್ ಆಗ್ಬಿಟ್ಟು ತಮ್ಮದೇ ಆಗಿರ್ತಕ್ಕಂತ ಒಂದು ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಊಟ ಇಲ್ಲ ಅನ್ನುವಂತಹ ಪರಿಸ್ಥಿತಿ ತರಬೇಡಿ ಅನ್ನುವಂತ ನಿರ್ದೇಶನವನ್ನು ಸಂಘ ಕೊಟ್ಟಿದೆ ಸರ್. ಈಗ ವಿತೌಟ್ ಗ್ಯಾಸ್ ಅಲ್ಲಿ ಏನೇನೆಲ್ಲ ಮಾಡ್ಬೋದು ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವುಗಳೀಗ? ಅಂದ್ರೆ ಗ್ಯಾಸ್ ಅಂದ್ರೆ ಸ್ವಲ್ಪ ಏನು ಅಂದ್ರೆ ಈಗ ನಾವು ಅದೇ ಆ ಕನ್ಸಂಪ್ಷನ್ ಆಗುವಂತದ್ನ ಕಡಿಮೆ ಮಾಡ್ತಾ ಇದೀರಾ, ಆ ಪದಾರ್ಥಗಳನ್ನ ಕಡಿಮೆ ಮಾಡ್ತಾ ಇದ್ದೀರಾ? ಅಂದ್ರೆ ನಮಗೀಗ ಶೇಕಡಾ ಒಂದು ವಾರಕ್ಕೆ 10 ದಿನಕ್ಕೆ ಆಗಷ್ಟು ಸಿಲಿಂಡರ್ಗಳು, ಯಾಕಂದ್ರೆ ಒಂದು 30ರಿಂದ 40 ಜನ ಇರ್ತಕ್ಕಂಥ ಪಿಜಿಗೆ 2 ಸಿಲಿಂಡರ್ ಕಮರ್ಷಿಯಲ್ ಹಾಕಿದ್ರೆ ಮಿನಿಮಮ್ 1 ವೀಕ್ ಆರ್ 10 ಡೇಸ್ ರನ್ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನು ಇನ್ನೂ 1 4 ದಿನ ಮುಂದಕ್ಕೆ ಹೋಗಂತದ್ದು. ಯಾಕಂದ್ರೆ ಈಗ ಇದೆ ಅಂತೇಳಿ ಖಾಲಿ ಮಾಡ್ಕೊಂಡ್ರೆ ಇನ್ ಕೇಸ್ ಅಭಾವ ಜಾಸ್ತಿ ಆದಂತ ಸಂದರ್ಭದಲ್ಲಿ ಸೊ ಇನ್ನು 4 ದಿನ ಮುಂದೆ ಹೋದ್ರೆ ಅಷ್ಟರೊಳಗೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಈ ಒಂದು ಸಂದಿಗ್ಧ ಪರಿಸ್ಥಿತಿ ಏನು ಯುದ್ಧದ ಒಂದು ಸಂದರ್ಭದಲ್ಲಿ ಹಿಂಗಾಗಿದೆ ಹೊರತು ಇದು ಯಾರಿಂದ ಮಾಡ್ತಕ್ಕಂಥದ್ದಲ್ಲ. ಎಲ್ಲ ಒಂದ್ ಹತ್ರ ಒಂದು ಕಾಳಸಂತೆಯಲ್ಲಿ ಮಾಡ್ತಕ್ಕಂಥದ್ನ ಮಾತ್ರ ಕಡಿವಾಣ ಹಾಕ್ಲೇಬೇಕಾಗಿದೆ ಸರ್ಕಾರ. ಸೊ ಎಲ್ಲರಿಗೂ ಸಮರ್ಪಕವಾಗಿ, ಯಾಕಂದ್ರೆ ಎಸೆನ್ಷಿಯಲ್ ಈಗೇನು ಹಾಸ್ಪಿಟಲ್ ಅಥವಾ ಬೇರೆ ಬೇರೆ ಉತ್ಪನ್ನಗಳಿಗೆ ಏನ್ ಕೊಡ್ತಾ ಇದಾರೋ ಹಂಗೆ ಪಿಜಿ ಹಾಸ್ಟೆಲ್ ಕೂಡ ತಾವುಗಳು ಎಸೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಎಷ್ಟೋ ಲಕ್ಷಾಂತರ ಜನ ಪಿಜಿ ವಾಸಿಗಳು ಪಿಜಿಗಳಲ್ಲಿ ಬೆಂಗಳೂರು ನಗರದಲ್ಲಿ ವಾಸವಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಹತ್ರ ಇನ್ ಕೇಸ್ ನಾವುಗಳು ವ್ಯವಸ್ಥಿತವಾಗಿ ಅಟ್ಲೀಸ್ಟ್ ಈಗ ಉದಾಹರಣೆಗೆ ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಬಾಕ್ಸ್ ನ ಶೇಖರಣೆ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಲಂಚ್ಗೆ ವ್ಯವಸ್ಥೆ ಮಾಡ್ಕೋಬೇಕು ಅನ್ನುವಂಥದ್ದು ಕೆಲವು ಮಾರ್ಗದರ್ಶನಗಳು ಕೊಟ್ಟಿದ್ವಿ. ಗ್ರಾಹಕರು ಕೂಡ ಅದನ್ನ ಸ್ವೀಕಾರ ಮಾಡ್ತಕ್ಕಂತ ದೊಡ್ಡ ಮನಸ್ಸು ಮಾಡ್ಬೇಕು. ಯಾಕಂದ್ರೆ ಪ್ರಾಪಂಚಿಕವಾಗಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಪಿಜಿ ವಾಸಿಗಳಿಗೂ ಕೂಡ ಗೊತ್ತಾಗ್ಬೇಕು. ಯಾಕಂದ್ರೆ ಮಾಲೀಕರುಗಳು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ರಾತ್ರಿ ಹಗಲು ಇವತ್ತು ನೋಡಿ KR ಮಾರ್ಕೆಟ್ ಅಲ್ಲಿ ಸುಮಾರು ಒಂದು 10% ಪಿಜಿ ಮಾಲೀಕರು ಒಂದು ಬೇರೆ ಬೇರೆ ರೀತಿಯ ಇಕ್ವಿಪ್ಮೆಂಟ್ಸ್ ಗಳನ್ನ, ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಗಳನ್ನ ಹಾಗೂ ಸಿಂಗಲ್ ಪ್ರೆಸರ್ ಕೊಡ್ತಕ್ಕಂಥ ಎಲೆಕ್ಟ್ರಿಕಲ್ ಸ್ಟವ್ಗಳನ್ನ ಪ್ರತಿಯೊಂದನ್ನು ಕೂಡ ಇವತ್ತು ಹುಡುಕ್ತಾ ಹೋಗ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 320 ಲೀಟರ್ ಒಂದು ರೈಸ್ ಕುಕ್ಕರ್, ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ ನ ಪರ್ಚೇಸ್ ಕೂಡ ಮಾಡಿದ್ದಾರೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಗಳಲ್ಲಿ. ಅಂದ್ರೆ ತಕ್ಷಣ ಪರಿಹಾರ ಏನೆಲ್ಲ ಮಾಡ್ಬೋದು, ಇವತ್ತು ನಾವು ಎಕ್ಸ್ಟ್ರಾ ಇವತ್ತು ನಮಗೆ ದುಡ್ಡು ಹೋಗ್ತಾ ಇದೆ ಅಥವಾ ನಮ್ಗೆ ಎಕ್ಸ್ಟ್ರಾ ಖರ್ಚಾಗ್ತಿದೆ ಅನ್ನುವಂಥದ್ನ ನಾವು ನೋಡ್ತಾ ಇಲ್ಲ. ಒಂದು ಸೇವೆ ಮಾಡ್ಬೇಕು, ಇದು ಒಂದು ಸಾಮಾಜಿಕ ಸೇವೆ ಅನ್ನುವಂತಹ ಅರ್ಥದಲ್ಲಿ ಪಿಜಿ ಮಾಲೀಕರು ಈಗ ಊಟದ್ದು ಸಮಸ್ಯೆ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲೂ ಕೂಡ ಆಲ್ಮೋಸ್ಟ್ ಕೆಲವೊಂದು ಹೋಟೆಲ್ಗಳು ಬಂದಾಗ್ತಾ ಇದಾವೆ. ಆ ಒಂದು ಖರ್ಚು ಏನಾಗ್ತದೆ ಅದನ್ನೇನಾದ್ರೂ ಪಿಜಿಲಿ ಉಳ್ಕೊಂಡಿರುವಂತವ್ರ ಮೇಲೆ ಹಾಕುವಂತ ಕೆಲಸ ಆಗ್ತದೆ? ಆ ಥರದ್ದು ಏನಾದ್ರು ಕಂಪ್ಲೇಂಟ್ಸ್ ಬಂದಿದಾವ ನಿಮ್ಗೆ? ಓಕೆ, ಈಗ ನೀವು ಮಾಡಿರಲ್ಲ, ಇನ್ನೊಂದು 10 ಜನ ಮಾಡಿರಲ್ಲ, ಬಟ್ ಬೇರೆಯವ್ರು ಮಾಡಿರುವಂತ ಚಾನ್ಸಸ್ ಇರುತ್ತಲ್ಲ?
ಸರ್ ಅದನ್ನ ಏನು ಯಾವ್ದು ಆ ರೀತಿ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಸೊ ಆದ್ರೆ ಎಲ್ಲೋ ಒಂದ್ ಹತ್ರ ನಾವು ಮಾಲೀಕರುಗಳಿಗೆ ಸೂಕ್ಷ್ಮವಾಗಿ ಹೇಳ್ತಾ ಇದೀವಿ. ಸೊ ಯಾವ್ದೇ ಕಾರಣಕ್ಕೂ ಊಟ ಮಾತ್ರ ಇಲ್ಲ ಅನ್ಬೇಡಿ. ಅಟ್ಲೀಸ್ಟ್ ತಮ್ಮಲ್ಲಿ ಆಗ್ತಕ್ಕಂತ ಮತ್ತೆ ಕಾಳು ಪಲ್ಯ ಈ ಕಾಳುಗಳನ್ನ ಮೊಳಕೆ ಕಟ್ಟೋದು. ಅಂದ್ರೆ ಊಟದಲ್ಲಿ ಬರೀ ಅನ್ನ ಸಾಂಬಾರ್ ಕೊಟ್ವಿ ಅಂದ್ರೂ ಕೂಡ ಮಕ್ಕಳಿಗೆ ಊಟದ PG-ಯಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ಉದ್ಯೋಗಕ್ಕೆ ಹೋಗೋಂಥವ್ರಿಗೆ ಕಷ್ಟ ಆಗ್ಬೋದು. ಯಾಕಂದ್ರೆ ಎನರ್ಜಿನೇ ಇಲ್ಲ ಅಂದ್ರೆ ಬರೀ ರೈಸ್ ಸಾಂಬಾರ್ ಒಂದಿನ ಊಟ ಮಾಡ್ಬೋದು, 2 ದಿನ ಊಟ ಮಾಡ್ಬೋದು. ಆದ್ರೆ ಇದು ಏನಪ್ಪಾ ಅಂದ್ರೆ ತಾತ್ಕಾಲಿಕವಾದಂತಹ ಒಂದು ಮೆನು. ಇನ್ನೊಂದು 4-6 ದಿನಗಳಲ್ಲಿ ಇದೇನಾದ್ರೂ ಬಗೆ ಹರಿದಿಲ್ಲ ಅಂದ್ರೆ ಸೊ ಎಲ್ಲೋ ಒಂದ್ ಹತ್ರ ನಮಗೂ ಕೂಡ ಆತಂಕ ಈಗಾಗ್ಲೇ ಮನೆ ಮಾತಾಗಿದೆ. ಸೊ ಸರಿ ಹೋಗುತ್ತೆ ಅನ್ನುವಂಥದ್ದು ನಾವು ಕೂಡ ಒಂದು ಈ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದೀವಿ ಅಂತಂದ್ರೆ PG ಏನು ವಾಸಿಗಳಿದಾರೋ ಅವ್ರ ಮಾಲೀಕರುಗಳಿಗೂ ಕೂಡ ಸಹಕಾರ ಕೊಡ್ಬೇಕು ಅನ್ನುವಂಥದ್ನ ಈ ಮುಖ್ಯನ ನಾವು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದೀವಿ ಸರ್. ಈಗ ಅರುಣ್ ಅವರೇ, ಈಗ ಗ್ಯಾಸ್ ಖಾಲಿ ಆಗಿದೆಯಲ್ಲ, ಬುಕ್ಕಿಂಗ್ ಮಾಡ್ದಲೇನು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರುವಂತದನ್ನ ನೋಡ್ತಾ ಇದ್ವಿ. ಆ ಕಾಳಸಂತೆಯಲ್ಲಿ ಏನಾದ್ರು ತಗೊಳಕ್ ಹೋದಾಗ ಎಷ್ಟು ರೇಟ್ ಹೇಳ್ತಾ ಇದಾರೆ ಇವಾಗ? ಅದೇನಾದ್ರು ನೀವು ಟ್ರೈ ಮಾಡಿದೀರಾ? ಅಂದ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಗ್ಯಾಸ್ ಅನ್ನ ತಗೊಳ್ಳುವಂತದ್ದನ್ನ? ಸರ್ ಖಂಡಿತವಾಗಿ ಈಗ ನಮಗೆ ಸಿಲಿಂಡರ್ ಬೇಕು ಅಂತೇಳಿ ಒಂದು ಫೋನ್ ಮುಖಾಂತರ 4-6 ಜನ ಕೇಳಿದಾಗ ಅವ್ರು ಎಲ್ಲೋ ಒಂದ್ ಹತ್ರ ಸಿಲಿಂಡರ್ ಇದೆ, ಅಲ್ಲಿ ಹೋಗಿ ಇಷ್ಟು ಎಕ್ಸ್ಟ್ರಾ ಕೊಡ್ತಾನೆ ಅನ್ನೋಂಥದ್ದು ಇದು ಕಾಮನ್ ಸರ್, ಸರ್ವೇ ಸಾಮಾನ್ಯ. ಇದೇನು ಇದು ಹೌದೌದು, ಅಲ್ಲ ಎಷ್ಟು ಎಕ್ಸ್ಟ್ರಾ ಅಂದ್ರೆ ಎಷ್ಟು ಹೇಳ್ತಾ ಇದಾರೆ ಅಂತ ನಾನ್ ಕೇಳ್ತಿರೋದು. ಸರ್ ಒಂದ್ 500,000 ರೂಪಾಯಿ ಎಕ್ಸ್ಟ್ರಾ ಕೇಳ್ಕೊಂಡು ತಗೊಳ್ಳೋಂಥದ್ದು ಕೆಲವು ಕಡೆ ನಡೆದಿದೆ. ಈಗ ನಾವು ಏನಾಗ್ತಾ ಇದೆ ಅಂದ್ರೆ ಬಂದಿರ್ತಕ್ಕಂಥ ಸಮಸ್ಯೆ ಬಿಗುಡಾಯಿಸದ ಇರೋ ರೀತಿನಲ್ಲಿ ಸಮಸ್ಯೆ ಬಗೆಹರಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಈಗ ಉದಾಹರಣೆಗೆ ನಾನು ಈ ಅಭಾವ ಸೃಷ್ಟಿಯಾಗಿದೆ ಅಂತೇಳಿ ನನಗೆ ಸಿಲಿಂಡರ್ ಬೇಕಂತ 10 ಸಿಲಿಂಡರ್ ಇಟ್ಕೊಳ್ಳೋದಲ್ಲ. ಇವತ್ತಿನ ಪರಿಸ್ಥಿತಿ ಜನ ಪ್ರತಿದಿನ ಲಕ್ಷಾಂತರ ಜನ ಡಿಪೆಂಡ್ ಆಗಿದ್ದಾರೆ ಹೋಟೆಲ್ಗಳ ಮೇಲೆ ಮತ್ತೆ PG-ಗಳ ಮೇಲೆ. ಇವಾಗ ನಮಗೆ ಒಂದು 2 ಸಿಲಿಂಡರ್ ಅವಶ್ಯಕತೆ ಇದ್ರೆ ಅಟ್ಲೀಸ್ಟ್ ನೀವು ಒಂದು 4 ಸಿಲಿಂಡರ್ ಇರೋಂತ ಜಾಗಕ್ಕೆ 2 ಸಿಲಿಂಡರ್ ಕೊಡ್ಬೇಕು. ಯಾಕಂದ್ರೆ ನನಗೆ 4 ಬೇಕು ಅಂದಾಗ ಯಾಕಂದ್ರೆ ನಾವು ಇನ್ನೂ 4-6 ದಿನ ಸ್ಟಾಕ್ ಇಟ್ಕೊಳ್ಳೋ ಅಂತ ಅವಶ್ಯಕತೆ ಬೇಡ. ಅಟ್ಲೀಸ್ಟ್ ಒಂದು 3-4 ದಿನಕ್ಕೆ ಸ್ಟಾಕ್ ಮಾಡ್ಕೊಂಡು ಇನ್ನೊಬ್ಬರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಅದು ಕೂಡ ನಾವು ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಪ್ರತಿಯೊಬ್ಬರಿಗೂ ಹೇಳಿದ್ವಿ. ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಬ್ಲಾಕ್ ತಗೊಂಡ್ಬಿಟ್ಟು ನಾನು ಇಟ್ಕೊಬಿಡ್ತೀನಿ ಅನ್ನುವಂತಹ ದುಸ್ಸಾಹಸ ಕೈ ಹಾಕ್ಬೇಡಿ. ಇವತ್ತು ಅವಶ್ಯಕತೆ ಒಂದ್ 4 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇಟ್ಕೊಳ್ಳಿ. ಈ ಅಕಸ್ಮಾತ್ ನಿಮ್ಮಲ್ಲಿ ಎಕ್ಸ್ಟ್ರಾ ಇತ್ತು ಅಂದ್ರೆ ಯಾರು ಇಲ್ವೋ ಅವರಿಗೆ ಸರಬರಾಜು ಮಾಡಿ. ನನ್ನ ಹತ್ರ ಇವತ್ತು ನಿನ್ಗೆ ಅಡಿಗೆ ನಿಂತೋಗಿದೆ ಅಂದ್ರೆ ನನ್ನ ಹತ್ರ ಸಿಲಿಂಡರ್ ಇದೆ, ದಯವಿಟ್ಟು ತಗೊಂಡೋಗಿ ನೀನು ಅಡಿಗೆ ಚಾಲು ಮಾಡು, ನೋಡೋಣ ನಾಳೆ ಪರಿಸ್ಥಿತಿ ನನ್ನ ನೋಡ್ಕೊಂಡು ನಿಭಾಯಿಸೋಣ ಅನ್ನುವಂತಹ ಕಿವಿ ಮಾತುಗಳನ್ನು ಕೂಡ ನಮ್ಮ ಮಾಲೀಕರ ಸಂಘ ಹೇಳ್ತಾ ಇದೆ ಸರ್. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕೆಲವು ಗ್ಯಾಸ್ ಏಜೆನ್ಸಿಯವರು ಕೂಡ ಹೇಳ್ತಾ ಇರೋ ರೀತಿಯಲ್ಲಿ ಈಗ 500-600 ರೂಪಾಯಿ ಎವ್ರಿ ಡೇ ಬುಕ್ ಆಗ್ತಾ ಇದ್ದಿದ್ದು, 500-600 ಸಿಲಿಂಡರ್ ಬುಕ್ ಆಗ್ತಿದ್ದು ಈಗ 1,500-2,000 ಬುಕ್ ಆಗ್ತಾ ಇದ್ದಾವೆ. ಸೊ ಎಲ್ರಿಗೂ ಕೂಡ ಒಂಥರ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಕಂಟಿನ್ಯೂಸ್ಲಿ. ಈಗ ನೆಕ್ಸ್ಟ್ ಸಿಗುತ್ತೋ ಇಲ್ವೋ, ಈಗ ನೆಕ್ಸ್ಟ್ 25 ದಿನ ಆದಮೇಲೆ ಆದರೂ ಬರುತ್ತಾ, ಓಕೆ ಅದನ್ನು ಈಗಲೇ ಬುಕ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಮುಗಿಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಯಾರನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅವರು ಕೂಡ ಬರೀ ಸುಳ್ಳು ರೀಸನ್ನು. ನಾವು ಸರ್ವರ್ ಡೌನು ಅಂತ ಹೇಳ್ತಾರೆ, ಕಾಲ್ ಮಾಡಿದ್ರೆ ಕಾಲು ಹೋಗಲ್ಲ, ಸ್ವಿಚ್ ಆಫ್, ನಾಟ್ ರೀಚಬಲ್ ಆ ಏಜೆನ್ಸಿ ನಂಬರ್ಗಳು. ಸರ್ ಇಲ್ಲಿ ಎಲ್ಲೋ ಒಂದ್ ಹತ್ರ ಭಯದ ವಾತಾವರಣ ಹುಟ್ಟಿಸ್ತಾ ಇದಾರೆ ಅನ್ನೋ ಅನ್ಸುತ್ತೆ. ಯಾಕಂದ್ರೆ ಸರ್ಕಾರ ಕೂಡ ಸ್ಪಷ್ಟೀಕರಣ ಕೊಟ್ಟಿದೆ ಯಾವ ರೀತಿ ಅಭಾವ ಆಗ್ತಕ್ಕಂಥದ್ದು ಆಗಲ್ಲ ಅಂತ. ಆದ್ರೆ ಗ್ಯಾಸ್ ಏಜೆನ್ಸಿಗಳು SMS ಮೂಲಕವಾಗಿ ಕೆಲವು ಕಳಿಸ್ತಿದ್ದಾರೆ, ನಮ್ಮಲ್ಲಿ ಅಂತ ತುರ್ತುಸೇ ಇಲ್ಲ, ನೀವೇನ್ ಬುಕ್ ಮಾಡಿದ್ರು ಅದೆಲ್ಲ ಬರುತ್ತೆ ಅನ್ನುವಂಥದ್ದು ಕೆಲವು ಹೆಚ್ಚು ನಾನು SMS ಗಳು ಕೂಡ ಗಮನಿಸಿದ್ದೀನಿ, ನಮ್ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ನಾವು ಇದನ್ನ ಪ್ಯಾನಿಕ್ ಮಾಡ್ಕೊಂಡು ಎಲ್ಲರ ಹತ್ರ ಏನಂದ್ರೆ ಮೌಟ್ ಟು ಮೌಟ್ ಇದನ್ನ ಮಾಡ್ಕೊಳ್ಳೋಂಥದ್ದು ಆಗ್ಬಾರ್ದು. ಈಗ ನಮ್ಗೆ ಅಡಿಗೆ ಮಾಡ್ಲಿಕ್ಕೆ ಅವಶ್ಯಕತೆ ಇದೆ, ನಂದೇನಿದೆ ನಾನು ನೋಡ್ಕೊಳ್ಳೋ ಅಂತದ್ದಾಗ್ಲಿ. ಸೊ ಬೇರೆಯವರು ಸಮಸ್ಯೆ ಆಗಿದೆ ಅಂತಂದು ಈಗ ಎಲ್ಲಾ ಕಡೆ ಸಮಸ್ಯೆ ಇದೆ ಅಂತ ಹೇಳ್ತಕ್ಕಂಥದ್ದಲ್ಲ. ಈಗ ಕೆಲವು ಕಡೆ ಸಣ್ಣ ಪುಟ್ಟ ಒಂದು ಇದನ್ನ ಮಾಡ್ಕೊಳ್ಳೋಂಥವ್ರು, PG ಮಾಡ್ಕೊಳ್ಳೋಂಥವ್ರು, ಯಾಕಂದ್ರೆ ಒಂದು ಗೃಹದ ಮನೆಯ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಂಥವ್ರಿಗೆ ಒಂದು 10 days 15 days ಆಗಷ್ಟು ಅಟ್ಲೀಸ್ಟ್ ಒಂದು 2 ಸಿಲಿಂಡರ್ ಹಾಕಿದ್ರೆ 20 ಜನ ಇದ್ರೆ ಒಂದು 15 ದಿನ ಆಗುತ್ತೆ. ಅವ್ರು ಗಾಬರಿ ಪಡಿತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. ಇದು 100 ಜನ ಅಂದ್ರೆ 100 ಜನ 200 ಜನ 300 ಜನಕ್ಕೆ ಮಾಡ್ತಕ್ಕಂಥ PG-ಗಳ ಮೇಲೆ ಹೆಚ್ಚಿನ ಹೊರೆ ಅಥವಾ ಹೆಚ್ಚಿನ ಒಂದು ಅವಶ್ಯಕತೆ ಬೇಕಾಗುತ್ತೆ ಹೊರತು ಒಂದು 40-50 ಜನಕ್ಕೆ ಒಳಗಡೆ ಇರ್ತಕ್ಕಂಥ ಏನು PG ವಾಸಿಗಳಿಗೆ ಅಥವಾ ಮಾಲೀಕರುಗಳಿಗೆ ಅಷ್ಟೊಂದು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್. ಓಕೆ ನಮ್ಮ ಜೊತೆ ದೇವರಾಜ್ ಅವರು ಕೂಡ ಇದ್ದಾರೆ. ದೇವರಾಜ್ ಅವರೇ, ಈಗ ಒಂದು 3 ಸಿಲಿಂಡರ್ ಇದಾವೆ ಅಂತ ಹೇಳ್ತಾ ಇದ್ರಿ, ವಾಟ್ ನೆಕ್ಸ್ಟ್? 3 ಸಿಲಿಂಡರ್ ಖಾಲಿ ಆದ್ಮೇಲೆ ನಿಂತೋಗ್ಬಿಡ್ತಾ, ಪ್ರಸಾದ ನಿಂತೋಗ್ಬಿಡ್ತಾ? ಇಲ್ಲ ಸರ್, ಏನು ಬದಲಿ ವ್ಯವಸ್ಥೆ ಏನಾದ್ರು ಮಾಡೋಣ ಅನ್ಕೊಂಡಿ ಆಡಳಿತ ಮಂಡಳಿ ಮೇಲೆ ಚರ್ಚಿಸಿ ವ್ಯವಸ್ಥೆ ಪ್ರಸಾದಂತೂ ನಿಲ್ಸಲ್ಲ, ಏನಾದ್ರು ವ್ಯವಸ್ಥೆ ಮಾಡ್ತೀವಿ ಸರ್. ಈ ಹಿಂದೆ ಯಾವಾಗ್ಲಾದ್ರು ನಿಂತಿದ್ದ ಉದಾಹರಣೆ ಇದೆಯಾ? ಅಂದ್ರೆ ಕೊರೋನಾ ಟೈಮಲ್ಲಿ ನಿಂತಿರ್ಬೋದೇನೋ? ಕೊರೋನಾ ಟೈಮಲ್ಲಿ
ಕರೋನಾ ಟೈಮಲ್ಲಿ ಅದು ಮಾಮೂಲಿ ಸ್ಟಾಪ್ ಮಾಡಿದ್ರು ಸರ್. ಇವತ್ತು ಅಂಥದ್ದೇ ಪರಿಸ್ಥಿತಿ ಫೇಸ್ ಮಾಡಂಗೆ ಆಗ್ಬಿಟ್ಟಿದೆ ಗ್ಯಾಸ್ ಇಲ್ದಲೆ. ಹೌದು ಸರ್, ಹೌದು. ಬರುವಂತ ಭಕ್ತರು ಏನಾದ್ರು ಕೇಳ್ತಾ ಇದಾರಾ ಸರ್, ಪ್ರಸಾದ ಸಿಗುತ್ತಾ ಇಲ್ವಾ, ಕಷ್ಟ ಆಗ್ತಾ ಇದೆಯಾ ಅಂತೇನಾದ್ರು? ಏನು ಕೇಳ್ತಾ ಇಲ್ಲ, ನಾವು ಭಕ್ತರಿಗೆಲ್ಲ ಕೊಡ್ತಾ ಇದೀವಿ, ಅದನ್ನ ಏನ್ ಸಮಸ್ಯೆ ಯಾರು ಆತರ ಕೇಳಿಲ್ಲ. ಯಾರಿಗೂ ಇಲ್ಲ ಪ್ರಸಾದ ಇಲ್ಲ ಅಂತ ಯಾರಿಗೂ ಕಳಿಸ್ತಾ ಇಲ್ಲ ಸರ್, ಆದಷ್ಟು ಕೊಡ್ತಾ ಇದೀವಿ. ಅದ್ರಲ್ಲಿ ಲಿಮಿಟೆಡ್ ಇದೆಯಾ ಅಂದ್ರೆ ಈ ಮುಂಚೆ ಕೊಡ್ತಾ ಇದ್ದದಕ್ಕಿನ್ನ ಕೊಡೋ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಕೊಡೋದು? ಅನ್ನ ಸಾಂಬಾರು ಒಂದು ಕೊಡ್ತಾ ಇಲ್ಲ, ಈಗ ಬಾತ್ ಪೊಂಗಲ್ಲು ಆತರ ಕೊಡ್ತಾ ಇದೀವಿ. ಅಲ್ಲ ಅದ್ರಲ್ಲೂ ಏನಾದ್ರು ಅಂದ್ರೆ ಭಕ್ತರು ಜಾಸ್ತಿ ಬರ್ತಾರೆ ಕೆಲವೊಂದ್ ದಿನ ಅಂತ ಗೊತ್ತಾದಂತ ಟೈಮ್ನಲ್ಲಿ ಸ್ವಲ್ಪ ಕಡಿಮೆ ಆ ಪ್ರಸಾದ ಕೊಡೋದ್ರಲ್ಲಿ ಸ್ವಲ್ಪ ಅದೇ ಸರ್, ಒಂದು 2 ತರ ಮಾಡ್ಬಿಟ್ಟು ಅದ್ ಸ್ವಲ್ಪ ಇದು ಸ್ವಲ್ಪ ಕೊಡ್ತೀವಿ ಸರ್, ತಿರುಗಿಸ್ಕೊಂಡು. ಓಕೆ ಓಕೆ ಅರುಣ್ ಕುಮಾರ್ ಅವರೇ, ಆಕ್ಚುಲಿ ಇವತ್ತೊಂದು ಮಧ್ಯಪ್ರಾಚ್ಯದಿಂದ ಅಂದ್ರೆ ಫಸ್ಟ್ ಈ ಯುದ್ಧ ಶುರು ಆದ ಬಳಿಕ ಒಂದು ಕ್ರೂಡ್ ಆಯಿಲ್ ಈಗ ಆಲ್ರೆಡಿ ಬಂದಿರುವಂಥದ್ದು ಶಿಪ್ಪು ಭಾರತಕ್ಕೆ, ಭಾರತ ಫ್ಲಾಗ್ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಮಾತುಕತೆ ಆಗ್ತಾ ಇತ್ತು ಇರಾನ್ ಮತ್ತೆ ಭಾರತದ ನಡುವೆ. ಸೊ ಹೀಗಾಗಿ ಅದೊಂದು ಸ್ವಲ್ಪ ಸಕ್ಸಸ್ಫುಲ್ ಆಗಿ ಫಸ್ಟ್ ಒಂದು ಶಿಪ್ಪು ಬಂದಿದೆ. ಒಂಥರ ಹೋಪ್ಸ್ ಇಟ್ಕೊಳ್ಬೋದು, ಆದ್ರೂ ಈ ಯುದ್ಧ ನಿಂತ ತಕ್ಷಣ ಎಲ್ಲದೂ ನಿಂತೋಯ್ತು ಅಂತಲೂ ಕೂಡ ಅನ್ಕೊಳಕ್ ಆಗೋದಿಲ್ಲ. ಆ ಪ್ರೊಡಕ್ಷನ್ ಯೂನಿಟ್ಗಳೆಲ್ಲ ಡ್ಯಾಮೇಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ದೇಶಗಳಲ್ಲೂ ಅದು ಸರಿ ಹೋಗ್ಲಿಕ್ಕೆ ಮಿನಿಮಮ್ ಅಂದ್ರೂ 1 ತಿಂಗಳಾದ್ರೂ ಬೇಕಾಗುತ್ತೆ. ಇದು ಇನ್ನೂ ಸಾಕಷ್ಟು ದಿನಗಳ ಕಾಲ ಹೇಳ್ಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇದೆ. ಖಂಡಿತವಾಗಿ ಸರ್, ಈಗ ಯಾಕಂದ್ರೆ ಒಂದು ಸರಿ ಸಮಸ್ಯೆ ಬಂತು ಅಂದ್ರೆ ಯಾವ ರೀತಿ ನಾವು ಬಿಸಿ ಆದಾಗ ಅದು ಆರ್ಬೇಕು, ಯಾಕಂದ್ರೆ ಬಿಸಿ ಆದ ಸಂದರ್ಭದಲ್ಲಿ ತಕ್ಷಣ ನಾವು ಮುಟ್ಟಕ್ ಆಗೋದಿಲ್ಲ. ಆ ರೀತಿ ಇದು ಸಮಸ್ಯೆ 1 ದಿನ ಅಥವಾ 2 ದಿನ ಸಮಸ್ಯೆ ಬಂದ್ರೆ ಅದನ್ನ ನಿಭಾಯಿಸ್ಲಿಕ್ಕೆ ಮಿನಿಮಮ್ ಒಂದು 15 ದಿನ ತಿಂಗಳು ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ತಕ್ಷಣ ಉಪಶಮನಕ್ಕೆ ನಾವು ಪರಿಹಾರಗಳನ್ನ ನೋಡ್ಕೋಬೇಕು ಹೊರತು ಈ ರೀತಿ ವಿಳಂಬ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದ್ರೆ ಇವತ್ತು ಒಂದು ಲಕ್ಷಾಂತರ ಬರ್ತಕ್ಕಂಥ ಜಾಗದಲ್ಲಿ 1000 ಲೆಕ್ಕದಲ್ಲಿ ಬಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ವ್ಯತ್ಯಯ ಉಂಟಾಗಿರುತ್ತೆ. ಸೊ ಅದನ್ನ ಇವಾಗ ತಾವುಗಳು ಹೇಳಿದಿರಾ, ಅದು ಒಂದು ಸಂತೋಷದ ವಿಚಾರ. ಏನು ನಾವು ರವಾನೆ ಆಗಿದೆ ಅಥವಾ ಅಲ್ಲಿಂದ ರಫ್ತಾಗಿದೆ, ಸೊ ಅದು ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಸಮರ್ಪಕವಾಗಿ ಆಗ್ಬೇಕು. ಯಾವುದೇ ರೀತಿಯಲ್ಲಿ ಕಾಳಸಂತೆಗೆ ಅವಕಾಶ ಕೊಡಬಾರ್ದು, ಅದಕ್ಕೆ ಸರ್ಕಾರ ನಿಗಾ ವಹಿಸ್ಬೇಕು. ಯಾಕಂದ್ರೆ ಸರ್ಕಾರ ಕ್ರಮ ತಗೊಳ್ಳೋದ್ರ ಜೊತೆಗೆ ಎಲ್ಲರಿಗೂ ಕೂಡ ಯಾರಿಗೆ ಅವಶ್ಯಕತೆ ಇದೆ, ಸಿಲಿಂಡರ್ ಇಲ್ದಲೆ ಎಲ್ಲಿ ಹೋಟೆಲ್ಗಳಾಗಿರ್ಲಿ PGಗಳಾಗಿರ್ಲಿ ಆ ಒಂದು ಕೆಲಸನ ನಾವು ಬಹಳ ನಿಲ್ಲಿಸ್ತಾ ಇದೀವಿ ಅನ್ನುವಂತಹ ಪರಿಸ್ಥಿತಿ ಬರದೇ ಇರೋ ರೀತಿಯಲ್ಲಿ ಅದಕ್ಕೆ ಸಮರ್ಪಕವಾಗಿ BBMP GBA ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಸೂಕ್ತ DG ಸಭೆಯನ್ನ ಮಾಡಿದ್ರು ಸಲೀಂ ಅವರು. ಅವ್ರ ನೇತೃತ್ವದಲ್ಲಿ ಸಭೆ ಮಾಡಿದಾಗ ಎಲ್ಲಾ ಜಿಲ್ಲೆ SP ಗಳಿಗೆ ಹಾಗೆ ಬೆಂಗಳೂರು ಕಮಿಷನರ್ ಕೂಡ ಭಾಗಿಯಾಗಿದ್ರು. ಪ್ರತಿಯೊಂದು ಗೋಡೌನ್ಗೆ ಹೋಗಿ ಚೆಕ್ ಮಾಡಿ ಇದೆಯಾ ಇಲ್ವಾ ಅಂತ, ಏಜೆನ್ಸಿಗಳಲ್ಲಿ ಚೆಕ್ ಮಾಡಿ ಬುಕ್ಕಿಂಗ್ ಆಗ್ತಾ ಇರುವಂತದನ್ನ ಕೊಡ್ತಾ ಇದಾರಾ ಇಲ್ವಾ, ಅಥವಾ ಅದನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರು ಮಾರ್ತಾ ಇದಾರಾ, ಏನಾದ್ರು ಕಂಪ್ಲೇಂಟ್ಸ್ ಬಂದ್ರೆ ಕೇಸ್ ಹಾಕಿ ಆ ಏಜೆನ್ಸಿಗಳ ಮೇಲೆ ಅನ್ನುವಂಥದ್ರ ಬಗ್ಗೆನೂ ಸೂಚನೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಸುದ್ದಿ ಅಂದ್ರೆ ಅದೇ ಇವಾಗ, ಯಾಕೆಂದ್ರೆ ಅದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಬೇಕಾಬಿಟ್ಟು ದುಡ್ಡನ್ನ ವಸೂಲಿ ಮಾಡಬಾರ್ದು ಅಂತ. ಸರ್ ಬಹಳ ಸ್ವಾಗತ. ಸರ್ಕಾರ ಈ ರೀತಿ ದಿಟ್ಟ ಕ್ರಮಗಳನ್ನ ತಗೊಳ್ಳೋದ್ರ ಜೊತೆಗೆ ಸೊ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಬೇರೆ ರೀತಿಯ ವ್ಯಾವಹಾರಿಕವಾಗಿ ಕಾಳಸಂತೆ ಆಗಿರ್ಬೋದು ಅಥವಾ ಅಭಾವ ಸೃಷ್ಟಿ ಮಾಡ್ತಕ್ಕಂಥ ಆತಂಕ ಹುಟ್ಟಿಸ್ತಕ್ಕಂಥ ಆ ಒಂದು ಏನು ಪರ್ಸನ್ಗಳಿಗೆ ಆಗಿರ್ಬೋದು, ಈ ರೀತಿ ಅಟ್ಲೀಸ್ಟ್ ಸರ್ಕಾರ ಗಮನ ಹರಿಸಿದ್ರೆ ಏನಪ್ಪಾ ಅಂತಂದ್ರೆ ನನಗೆ ಅವಶ್ಯಕತೆ ಇದೆ, ನಾನು ಸಿಲಿಂಡರ್ನ ಬುಕ್ ಮಾಡ್ತಾ ಇದ್ದೀನಿ, ನನಗೆ ಅವಶ್ಯಕತೆ ಇಲ್ಲ, ಸದ್ಯಕ್ಕೆ ಯಾರಿಗ ಅವಶ್ಯಕತೆ ಇದೆಯೋ ಅವ್ರು ಪಡ್ಕೊಂಡ್ಲಿ ಅನ್ನುವಂತಹ ಒಂದು ಅವರ ಒಂದು ವೈಯಕ್ತಿಕವಾಗಿ ಅವ್ರ ಅನಿಸಿಕೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸಮರ್ಪಕವಾಗಿ ಸಿಗಲಿ ಅನ್ನುವಂತ ಆಶಾಭಾವನೆ ನಮ್ಮಲ್ಲೂ ಕೂಡ ಇದೆ ಸರ್. ಹಾಗಾಗಿ ನಮ್ಮ PG ಮಾಲೀಕರ ಸಂಘದ ಒಂದು ನಿರ್ದೇಶನ ಮತ್ತೆ ಎಲ್ಲರಿಗೂ ಸೂಚನೆ ಏನಂದ್ರೆ ಯಾವುದೇ ಕಾರಣಕ್ಕೂ ಊಟನ ನಿಲ್ಲಿಸಬೇಡಿ. ಯಾಕಂದ್ರೆ ಬೇರೆ ಬೇರೆ ಮಾರ್ಗಗಳಿದಾವೆ. ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಬಳಸೋದ್ರ ಜೊತೆಗೆ ಕೆಲವು ಕಡೆ ಜಾಗದ ವ್ಯವಸ್ಥೆ ಮತ್ತೆ ಅಕ್ಕಪಕ್ಕ ಖಾಲಿ ಸೈಟ್ ಮತ್ತೊಂದು ಅವ್ರಿಗೆ ವ್ಯವಸ್ಥೆ ಇತ್ತು ಅಂದ್ರೆ ಸೌದೆ ಒಲೆ ಮುಖಾಂತರವಾಗಿ ಆದ್ರೂ ಅಡಿಗೆಯನ್ನ ಬೇಯಿಸ್ಬಿಟ್ಟು ಅಡಿಗೆ ತಯಾರಿಸ್ಬಿಟ್ಟು PG ವಾಸಿಗಳಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥದ್ದ ನಮ್ಮ ಮಾಲೀಕರ ಸಂಘ ಎಲ್ಲರಿಗೂ ಕೂಡ ಸೂಚನೆ ಕೊಡ್ತಾ ಇದೆ ಸರ್. ಓಕೆ, ಧನ್ಯವಾದ ಸರ್ ಅರುಣ್ ಅವರೇ, ಇಷ್ಟೋ ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಹಾಗೆ ದೇವರಾಜ್ ಅವರೇ, ನಿಮಗೂ ಕೂಡ ಧನ್ಯವಾದ. ಎಲ್ಲ ಕಡೆನೂ ಕೂಡ ಸಮಸ್ಯೆಗಳಂತೂ ಎದುರಾಗಿದೆ, ಅದನ್ನು ಎಷ್ಟು ಮಟ್ಟಿಗೆ ಸಾರ್ಟ್ ಔಟ್ ಮಾಡ್ಬೋದು ಆ ಕೆಲಸವನ್ನ ಗೌರ್ಮೆಂಟ್ ಕೂಡ ಮಾಡ್ತಾರೆ. ನೋಡೋಣ ಇದೇ ರೀತಿಯಾಗಿ ಭೀಕರ ಪರಿಸ್ಥಿತಿ ಮುಂದೋದ್ರೆ ಏನೇನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನ. ಬಿಕಾಸ್ ಸರ್ಕಾರ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅದನ್ನ ಟ್ರೈ ಮಾಡ್ತದೆ, ಬೆಸ್ಟ್ ಪಾಸಿಬಿಲಿಟೀಸ್ ಅನ್ನ. ಈಗ ಆಲ್ರೆಡಿ ಒಂದು ಶಿಪ್ ಬಂದಿರುವಂಥದ್ದು ಕ್ರೂಡ್ ಆಯಿಲ್, ಇರಾನ್ ಹರ್ಮುಜ್ ಜಲಸಂಧಿಯನ್ನ ದಾಟಂಗಿಲ್ಲ ಯಾವುದು ಶಿಪ್ಗಳು ಅಂತ ಹೇಳಿತ್ತು. ಇದರ ನಡುವೆ ಭಾರತದ ಫ್ಲಾಗ್ ಇರುವಂಥ ಒಂದು
ಶಿಪ್ ಈಗ ಆಲ್ರೆಡಿ ಭಾರತಕ್ಕೆ ಬಂದಿರುವಂಥದ್ದು. ಸೊ ಹೀಗಾಗಿ ನೆಕ್ಸ್ಟ್ ಒಂದು ಹೋಪ್ಸ್ ಇದೆ, ಎಲ್ಲ ಒಂದು ಭಾರತದ ಫ್ಲಾಗ್ ಇರುವಂಥ ಶಿಪ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತಾ, ಈಗಿರುವಂಥ ಸಮಸ್ಯೆಗಳು ಬಗೆಹರಿಯುತ್ತಾ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.